SP ಸರ್ ಡಿಜಿಟಲ್ ಕ್ಲಾಸ್ ರೂಮ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು UGC ನೆಟ್ ಇತಿಹಾಸ ವಿಷಯದ ಪತ್ರಿಕೆಯಲ್ಲಿನ ನೇರ ಆಯ್ಕೆ ಮಾದರಿ ಪ್ರಶ್ನೆಗಳು, ಸಿಂಗಲ್ ಸೆಲೆಕ್ಟೆಡ್ ಟೈಪ್ ಕ್ವಶನ್ಸ್ ಇದ್ದಾವೆ, ಅದರ ಬಗ್ಗೆ ಚರ್ಚೆ ಮಾಡ್ತೇನೆ. ಈಗ ನಾನು ಆಯ್ಕೆ ಮಾಡಿಕೊಂಡಿರೋ ಪ್ರಶ್ನೆ ಡಿಸೆಂಬರ್ 2023 6ನೇ ತಾರೀಕು 2ನೇ ಶಿಫ್ಟ್ ನಲ್ಲಿ ನಡೆದಂತಹ UGC ನೆಟ್ ಇತಿಹಾಸ ಪರೀಕ್ಷೆಯ ಪತ್ರಿಕೆ. ಈ ಒಂದು ಹಿಸ್ಟ್ರಿ ಪೇಪರ್ ಅಲ್ಲಿ ಕ್ವಶನ್ಸ್ ಯಾವ ಪ್ಯಾಟರ್ನ್ ಇರುತ್ತೆ ಅನ್ನೋದು ಸ್ವಲ್ಪ ನಾವು ಗಮನಿಸೋಣ. ಒಟ್ಟು 100 ಪ್ರಶ್ನೆಗಳಲ್ಲಿ 40 ಪ್ರಶ್ನೆಗಳು ನೇರ ಆಯ್ಕೆ ಮಾದರಿಯಲ್ಲಿರ್ತವೆ, 30 ಪ್ರಶ್ನೆಗಳು ಬಹು ಆಯ್ಕೆ ಮಾದರಿಯಲ್ಲಿರ್ತವೆ, 10 ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ ಮಾದರಿಯಲ್ಲಿ, 5 ಪ್ರಶ್ನೆ ಕಾಲಾನುಕ್ರಮ, 5 ಪ್ರಶ್ನೆ ಹೇಳಿಕೆ ಮತ್ತು ಸಮರ್ಥನೆ, 5+5 ಅಂದ್ರೆ 2 ಪ್ಯಾಸೇಜ್ ಕೊಡ್ತಾರೆ. ಒಂದೊಂದು ಪ್ಯಾಸೇಜ್ ಇಂದ 5 ಪ್ರಶ್ನೆಗಳು, 5+5 ಪ್ರಶ್ನೆಗಳು ಒಂದು ಪ್ಯಾರಾಗ್ರಾಫ್ ಅನ್ನ ಓದಿ ಅದರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಹೀಗಾಗಿ ಅತಿ ಹೆಚ್ಚು ಪ್ರಶ್ನೆಗಳು ಬರೋದು ಯಾವ ಪ್ರಕಾರದಲ್ಲಿ ಅಂತಂದ್ರೆ ನೇರ ಆಯ್ಕೆ ಮಾದರಿ ಪ್ರಶ್ನೆಗಳು. ಈ 2023 ಡಿಸೆಂಬರ್ 6ರ ಪ್ರಶ್ನೆ ಪತ್ರಿಕೆಯ 40 ನೇರ ಆಯ್ಕೆ ಮಾದರಿ ಅಥವಾ ಸಿಂಗಲ್ ಸೆಲೆಕ್ಟ್ ಟೈಪ್ ಪ್ರಶ್ನೆಗಳನ್ನ ನಾನಿಲ್ಲಿ ನಿಮ್ ಜೊತೆ ಚರ್ಚಿಸ್ತೇನೆ. ಆಸ್ ಯೂಶುವಲ್ ನಾನು ಆಗ್ಲೇ ನಿಮ್ಮ ಹತ್ರ ತುಂಬಾ ಸಲ ಹೇಳಿದ್ದೀನಿ ಏನು ಅಂತಂದ್ರೆ PPT ಅನ್ನ ನಾನು ಇಂಗ್ಲಿಷ್ ನಲ್ಲೇ ಉಳಿಸ್ಕೊಂಡಿದ್ದೀನಿ. ಸೊ ದಟ್ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಅದನ್ನ ಓದಿ ಸರಿಯಾದ ಉತ್ತರವನ್ನ ಗ್ರಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಶ್ನೆಯನ್ನ ಮತ್ತು ಉತ್ತರವನ್ನ ಕನ್ನಡದಲ್ಲಿ ಹೇಳಿ ಸರಿಯಾದ ಉತ್ತರವನ್ನ ಮತ್ತು ಸ್ವಲ್ಪ ಅದರ ವಿವರಣೆಯನ್ನ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಈಗ ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಪ್ರಶ್ನೆ 1, ಮಾನವಶಾಸ್ತ್ರವು ಇದರೊಂದಿಗೆ ವ್ಯವಹರಿಸುತ್ತದೆ. ಆಯ್ಕೆ 1 ಆಧುನಿಕ ಅಧ್ಯಯನ, ಆಯ್ಕೆ 2 ಮಧ್ಯಕಾಲೀನ ಅವಧಿ, ಆಯ್ಕೆ 3 ಭೂಮಿಗೆ ಸಂಬಂಧಿಸಿದ ವಿಷಯಗಳು, ಆಯ್ಕೆ 4 ಮಾನವನ ಉಗಮ, ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಅಧ್ಯಯನ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4. The anthropology deals with evolution, growth and development of mankind or human. ಮನುಷ್ಯ ಯಾವ ರೀತಿ ಉಗಮ ಆದ, ಅವನ ಬೆಳವಣಿಗೆ ಮತ್ತೆ ಅವನ ನಾಗರಿಕತೆಗಳ ಅಭಿವೃದ್ಧಿ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಇದು ಅಧ್ಯಯನ ಮಾಡುತ್ತೆ. ಪ್ರಶ್ನೆ 2, ಬ್ರಾಹ್ಮಿ ಎನ್ನುವುದು ಒಂದು ಪ್ರಾಚೀನ, ಆಯ್ಕೆ 1 ದೇವರು, ಆಯ್ಕೆ 2 ಲಿಪಿ, ಆಯ್ಕೆ 3 ಭಾಷೆ, ಆಯ್ಕೆ 4 ಗ್ರಾಮದ ಹೆಸರು. ಇದು ಸರಳವಾದಂತ ಪ್ರಶ್ನೆ ಅಂತಂದ್ರೆ ಅನ್ಸುತ್ತೆ. ಬ್ರಾಹ್ಮಿ ಅನ್ನೋದು ಒಂದು ಲಿಪಿ, ಕೆಲವರು ಅದನ್ನ ಭಾಷೆ ಅಥವಾ ಲಿಪಿ ಅಂತ ಹೇಳಿ ಕನ್ಫ್ಯೂಸ್ ಮಾಡಬಹುದು. ಪಾಲಿ ಅನ್ನೋದು ಭಾಷೆ, ಬ್ರಾಹ್ಮಿ ಅನ್ನೋದು ಲಿಪಿ. ಪ್ರಶ್ನೆ 3, ಜೈನರ ಪ್ರಕಾರ ಸಿದ್ಧ ಆತ್ಮಗಳು ಎಷ್ಟು ವರ್ಗಗಳಾಗಿ ವಿಭಾಗಿಸಲ್ಪಟ್ಟಿವೆ? ಸಿದ್ಧ ಆತ್ಮಗಳು ಎಷ್ಟಿದಾವೆ? ಆಯ್ಕೆ 1 2 ವಿಭಾಗ, ಆಯ್ಕೆ 2 3 ವಿಭಾಗ, ಆಯ್ಕೆ 3 4 ವಿಭಾಗ, ಆಯ್ಕೆ 4 5 ವಿಭಾಗ. ಇದಕ್ಕೆ ಸರಿಯಾದ ಉತ್ತರ 5 ವರ್ಗಗಳು. ಅವು ಯಾವುವು ಅಂತಂದ್ರೆ ಅರಿಹಂತ, ಸಿದ್ಧ, ಆಚಾರ್ಯ, ಉಪಾಧ್ಯಾಯ ಮತ್ತೆ ಮುನಿ. ಸಿದ್ಧ ಆತ್ಮ ಅಂತಂದ್ರೆ ಮೋಕ್ಷಕ್ಕೆ ಅತ್ಯಂತ ಹತ್ತಿರವಾದಂತಹ ಆತ್ಮ ಅನ್ನೋ ಅರ್ಥ ಬರುತ್ತೆ. ಹೀಗಾಗಿ ಜೈನರಲ್ಲಿ ಮೋಕ್ಷವನ್ನ ಸಾಧಿಸೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಯಶಸ್ವಿಯಾಗಿರ್ತಕ್ಕಂಥ ಆತ್ಮಗಳು ಅಂತ ಅವ್ರು ಗುರುತಿಸೋದು ಈ 5 ಅರಿಹಂತ, ಸಿದ್ಧ, ಆಚಾರ್ಯ, ಉಪಾಧ್ಯಾಯ ಮತ್ತೆ ಮುನಿ ಅಥವಾ ಜೈನ ಮುನಿ. ಪ್ರಶ್ನೆ 4, ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ತಿಳಿಸಿರುವಂತೆ ಬ್ರಾಹ್ಮಣರ ಕರ್ತವ್ಯಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಆಯ್ಕೆ 1 ಅಧ್ಯಾಪನ ಅಥವಾ ಬೋಧನೆ, ಆಯ್ಕೆ 2 ಪ್ರತಿಗ್ರಹ ಅಥವಾ ಕೊಡುಗೆಗಳನ್ನ ಪಡೆಯುವುದು, ಆಯ್ಕೆ 3 ದಾನ ಉಡುಗೊರೆಗಳನ್ನ ನೀಡುವುದು, ಆಯ್ಕೆ 4 ಭೂತರಕ್ಷಣ ಅಂದ್ರೆ ಜೀವಂತ ಪ್ರಾಣಿಗಳನ್ನ ರಕ್ಷಿಸುವುದು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಭೂತರಕ್ಷಣೆ ಅಂದ್ರೆ ಜೀವಂತ ಪ್ರಾಣಿಗಳನ್ನ ಅಥವಾ ಜೀವಿಗಳನ್ನ ರಕ್ಷಿಸೋದು. ಸಾಮಾನ್ಯವಾಗಿ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಈ ಒಂದು ಕರ್ತವ್ಯವನ್ನ ಕ್ಷತ್ರಿಯರಿಗೆ ವಹಿಸಿರೋದು ನಾವು ಕಾಣ್ತೇವೆ. ಇನ್ನು ಉಳಿದಿರೋ 3 ಕರ್ತವ್ಯಗಳನ್ನ ಬ್ರಾಹ್ಮಣರಿಗೆ ವಹಿಸಲಾಗ್ತದೆ. ಪ್ರಶ್ನೆ 5, ಸೌಂದರಾನಂದ ಕಾವ್ಯದ ಕರ್ತೃ ಯಾರು? ಆಯ್ಕೆ 1 ಶೂದ್ರಕ, ಆಯ್ಕೆ 2 ಅಶ್ವಘೋಷ, ಆಯ್ಕೆ 3 ಭಾಸ, ಆಯ್ಕೆ 4 ಆರ್ಯದೇವ. ಇದಕ್ಕೆ ಸರಿಯಾದ ಉತ್ತರ ಅಶ್ವಘೋಷ.
ಅಶ್ವಘೋಷನ ಪ್ರಸಿದ್ಧ ಕೃತಿಗಳಲ್ಲಿ ಸೌಂದರಾನಂದ ಕಾವ್ಯವೂ ಸಹ ಒಂದು. ಪ್ರಶ್ನೆ 6. ಅರ್ಥಶಾಸ್ತ್ರ ಕೃತಿಯನ್ನು ಎಷ್ಟು ಅಧಿಕರಣಗಳು ಮತ್ತು ಪ್ರಕರಣಗಳನ್ನಾಗಿ ವಿಭಾಗಿಸಲಾಗಿದೆ? ಆಯ್ಕೆ 1 15 ಅಧಿಕರಣ ಮತ್ತು 180 ಪ್ರಕರಣ. ಆಯ್ಕೆ 2 21 ಅಧಿಕರಣ ಮತ್ತು 160 ಪ್ರಕರಣ. ಆಯ್ಕೆ 3 31 ಅಧಿಕರಣ ಮತ್ತು 160 ಪ್ರಕರಣ. ಆಯ್ಕೆ 4 31 ಅಧಿಕರಣ ಮತ್ತು 180 ಪ್ರಕರಣ. ಇದಕ್ಕೆ ಸರಿಯಾದ ಉತ್ತರ 15 ಅಧಿಕರಣಗಳು ಅಂದ್ರೆ ಅಧ್ಯಾಯಗಳು ಮತ್ತು 180 ಪ್ರಕರಣಗಳು. ನಾವು ಇವತ್ತಿನ ಮಟ್ಟಿಗೆ ಹೇಳೋದಾದ್ರೆ ಚಾಪ್ಟರ್ಸ್ ಅಂಡ್ ಆರ್ಟಿಕಲ್ಸ್ ಅಂತ ಕರೆಯಬಹುದು. ಪ್ರಶ್ನೆ 7. ಕಾಳಾಮುಖ ಇದರ ಪಂಥವಾಗಿದೆ ಅಂದ್ರೆ ಯಾವ ಧರ್ಮದ ಪಂಥವಾಗಿದೆ? ಆಯ್ಕೆ 1 ಜೈನ ಧರ್ಮ. ಆಯ್ಕೆ 2 ಶೈವ ಧರ್ಮ. ಆಯ್ಕೆ 3 ಬೌದ್ಧ ಧರ್ಮ. ಆಯ್ಕೆ 4 ನಾರಾಯಣ ಧರ್ಮ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2. ಆಯ್ಕೆ 2 ಕಾಳಾಮುಖ ಇದು ಶೈವ ಧರ್ಮದ ಒಂದು ಪಂಥ. ಪ್ರಶ್ನೆ 8. ಬಾಬರನ ಅವಧಿಯ ಪ್ರಮುಖ ವರ್ಣಚಿತ್ರಕಾರ ಯಾರು? ಆಯ್ಕೆ 1 ಅಬುಲ್ ಹಸನ್. ಆಯ್ಕೆ 2 ಮನ್ಸೂರ್. ಆಯ್ಕೆ 3 ಬಿಹಜಾದ್. ಆಯ್ಕೆ 4 ಫರ್ಕ್ ಬೇಗ್. ಇದಕ್ಕೆ ಸರಿಯಾದ ಉತ್ತರ ಬಿಹಜಾದ್. ಬಿಹಜಾದ್ ಬಾಬರ್ ಭಾರತದಲ್ಲಿ ಇದ್ದಾಗ ಅವನ ಜೊತೆ ಇದ್ದಿದ್ದಕ್ಕಿಂತ ಹೆಚ್ಚಾಗಿ ನಮಗೆ ಕಾಬೂಲ್ನಿಂದ ಬಾಬರ್ ಆಳ್ವಿಕೆ ಮಾಡ್ಬೇಕಾದ್ರೆ ಅವನ ಆಸ್ಥಾನದಲ್ಲಿ ಇದ್ದಿದ್ದನ್ನ ನಾವು ಕಾಣ್ತೇವೆ. ಮಿನಿಯೇಚರ್ ಪೇಂಟಿಂಗ್ ಅಥವಾ ಚಿಕ್ಕ ಆಕಾರದ ಚಿತ್ರಗಳನ್ನ ಚಿತ್ರಿಸೋದ್ರಲ್ಲಿ ಅವತ್ತಿನ ಕಾಲದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿದ್ದ ಮತ್ತೆ ಅದರಲ್ಲಿ ಸಾಕಷ್ಟು ಪ್ರಯೋಗಗಳನ್ನ ಮಾಡಿದ್ದ. ಇವನ ಪೂರ್ತಿ ಹೆಸರು ಕಮಾಲುದ್ದೀನ್ ಬೆಹಜಾದ್. ಕಮಾಲುದ್ದೀನ್ ಬೆಹಜಾದ್. ಮುಂದಿನ ಪ್ರಶ್ನೆ 9. ಪ್ರಶ್ನೆ 9. ಅಕ್ಬರನ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ರ್ಯಾಂಕ್ನ ಮನ್ಸಬ್ ಅನ್ನು ಹೊಂದಿದ್ದ ರಜಪೂತ ಆಡಳಿತಗಾರ ಯಾರು? ಆಯ್ಕೆ 1 ಬಿಕಾನೇರ್ನ ರಾಯ್ ಸಿಂಗ್. ಆಯ್ಕೆ 2 ಜೋಧ್ಪುರದ ರಾಜ ಮಾನ್ ಸಿಂಗ್. ಆಯ್ಕೆ 3 ಬುಂದಿ ಮಹಾರಾಜ ಸುರ್ಜನ್ ಸಿಂಗ್. ಆಯ್ಕೆ 4 ಅಂಬರ್ನ ಕುನ್ವರ್ ಮಾನ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಅಂಬರ್ನ ಕುನ್ವರ್ ಮಾನ್ ಸಿಂಗ್. ಕುನ್ವರ್ ಅಂತಂದ್ರೆ ಕುಮಾರ ಅಂತ, ರಾಜಕುಮಾರ ಅನ್ನೋ ಅರ್ಥದಲ್ಲಿ ಕುನ್ವರ್ ಅಂತ ಕರಿತೀವಿ. ಮಾನ್ ಸಿಂಗ್ ಅನ್ನೋದು ಅವನ ಹೆಸರು. ಇವನು ಹೊಂದಿದಂತಹ ಮನ್ಸಬ್ನ ರ್ಯಾಂಕ್ ಅದು 5,000. ಅಕ್ಬರನ ಅವಧಿಯಲ್ಲಿ 5,000 ಇದೇ ಅತ್ಯಂತ ಹೆಚ್ಚಿನ ಸಂಖ್ಯೆಯ ರ್ಯಾಂಕ್ ಆಗಿತ್ತು. ನಂತರ ದಿನಗಳಲ್ಲಿ ಜಹಾಂಗೀರ್, ಶಹಜಹಾನ್, ಔರಂಗಜೇಬನ ಅವಧಿಗೆ ಬರೋಷ್ಟೊತ್ತಿಗೆ ಈ ಮನ್ಸಬ್ನ ಸಂಖ್ಯೆ 12,000ವರೆಗೂ ಮುಟ್ಟಿದ್ದನ್ನು ನಾವು ಕಾಣ್ತೇವೆ. ಪ್ರಶ್ನೆ 10. ಪಾಲ್ಖೇಡ್ ಯುದ್ಧದಲ್ಲಿ ಹೈದರಾಬಾದ್ನ ನಿಜಾಮನನ್ನು ಸೋಲಿಸಿದವರು ಯಾರು? ಪಾಲಖೇಡ್ ಯುದ್ಧದಲ್ಲಿ ಹೈದರಾಬಾದ್ ನಿಜಾಮನನ್ನ ಸೋಲಿಸಿದವರು ಯಾರು? ಆಯ್ಕೆ 1 ಪೇಶ್ವೆ 1ನೇ ಬಾಜಿರಾವ್. ಆಯ್ಕೆ 2 ಪೇಶ್ವೆ 2ನೇ ಬಾಜಿರಾವ್. ಆಯ್ಕೆ 3 ಪೇಶ್ವೆ ಬಾಲಾಜಿ ವಿಶ್ವನಾಥ. ಆಯ್ಕೆ 4 ಪೇಶ್ವೆ ನಾರಾಯಣರಾವ್. ಇದಕ್ಕೆ ಸರಿಯಾದ ಉತ್ತರ ಪೇಶ್ವೆ 1ನೇ ಬಾಜಿರಾವ್. 1728 ಫೆಬ್ರವರಿ 28ನೇ ತಾರೀಕು ಬಲ್ಖೇಡ್, ಇವತ್ತಿನ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ಸ್ಥಳ, ಬಲ್ಖೇಡ್ನಲ್ಲಿ ಯುದ್ಧ ನಡೀತು. ಹೈದರಾಬಾದ್ನ ನಿಜಾಮನಿಗೆ ಮತ್ತೆ ಮರಾಠ ಒಕ್ಕೂಟದ ಮಧ್ಯೆ ನಡೆದಂತ ಯುದ್ಧ. ಪೇಶ್ವೆ ಬಾಜಿರಾವ್, ಸಿಂಧಿಯಾ ಮತ್ತೆ ಹೋಳ್ಕರ್ ಇವರ ಒಕ್ಕೂಟ ಮತ್ತೆ ಹೈದರಾಬಾದ್ ನಿಜಾಮ ಮತ್ತೆ ಮೊಘಲರ ಇತರೆ ಸಾಮಂತರು, ಅವತ್ತಿನ ವಿಘಟನೆ ನಂತರದ ಕೆಲವು ಸಾಮಂತರು ಸೇರಿ ಹೈದರಾಬಾದ್ನ ನಿಜಾಮ 1ನೇ ಅಸಫ್ಜಾ ನೇತೃತ್ವದಲ್ಲಿ ಈ ಯುದ್ಧ ನಡೀತು. ಈ ಯುದ್ಧದಲ್ಲಿ ಪೇಶ್ವೆ 1ನೇ ಬಾಜಿರಾವ್ ಹೈದರಾಬಾದ್ ನಿಜಾಮನಾಗಿದ್ದಂತ ಒಂದನೇ ಅಸಫ್ಜಾನನ್ನ ಸೋಲಿಸ್ತಾರೆ. ಪ್ರಶ್ನೆ 11. ವರಂಗಲ್ನ ಕಾಕತೀಯರ ಮೇಲೆ ದಾಳಿ ಮಾಡಿದ ದೆಹಲಿ ಸುಲ್ತಾನರ ಸೇನಾಪತಿ ಯಾರು? ಆಯ್ಕೆ 1 ಖಾನ್ ಇ ಜಹಾನ್ ಮಕ್ಬೂಲ್. ಆಯ್ಕೆ 2 ಮಲಿಕ್ ಕಾಫೂರ್. ಆಯ್ಕೆ 3 ಮುಬಾರಕ್ ಶಾ ಖಲ್ಜಿ. ಆಯ್ಕೆ 4 ಖಿಜಿರ್ ಖಾನ್. ಇದಕ್ಕೆ ಸರಿಯಾದ ಉತ್ತರ ಮಲಿಕ್ ಕಾಫೂರ್. ನಮಗೆ ಗೊತ್ತಿದೆ ಅಲಾವುದ್ದೀನ್ ಖಿಲ್ಜಿ ಅವಧಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಭಾರತದ ಮೇಲೆ ದೆಹಲಿ ಸುಲ್ತಾನರು ದಂಡಯಾತ್ರೆ ನಡೆಸಿದ್ರು. ಆ ದಂಡಯಾತ್ರೆಯ ನಾಯಕತ್ವವನ್ನ ಮಲಿಕ್ ಕಾಫೂರ್ ವಹಿಸಿಕೊಂಡಿದ್ದ. ಪ್ರಶ್ನೆ 12. ಬೈರಾಮ್ ಖಾನ್ನನ ಪತನದ ನಂತರ ಅಕ್ಬರನು ಯಾರನ್ನು ವಕೀಲ್ ಹುದ್ದೆಗೆ ನೇಮಿಸಿದ? ಆಯ್ಕೆ 1 ಆದಮ್ ಖಾನ್. ಆಯ್ಕೆ 2 ಶಂಸುದ್ದೀನ್ ಖಾನ್. ಆಯ್ಕೆ 3 ಮುನೀಮ್ ಖಾನ್.
ಆಯ್ಕೆ 4 ಹಕೀಂ ಸೂರ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಮುನೀಮ್ ಖಾನ್. ಮುನೀಮ್ ಖಾನ್ ಅವನ ತಾಯಿಯ ಕಡೆಯಿಂದ ಬಂದು ಕೂಡ ಹೌದು. ಬೈರಮ್ ಖಾನ್ ನಾವೇನ ನಂತಪುರದ ಆಳ್ವಿಕೆ ಅಂತ ಕರಿತೀವಿ. ಬೈರಮ್ ಖಾನ್ ಹಿಡಿತದಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ ಬೈರಮ್ ಖಾನ್ ವಕೀಲ್ ಹುದ್ದೆಯಿಂದ ಅಥವಾ ಪ್ರಧಾನಮಂತ್ರಿ ಹುದ್ದೆಯಿಂದ ಇಳಿಸಲಾಯ್ತು. ನಂತರ ಹಜ್ ಯಾತ್ರೆಗೆ ಹೋಗೋ ದಾರಿನಲ್ಲಿ ಬೈರಮ್ ಖಾನ್ ನಿಗೂಢವಾಗಿ ಕೊಲೆಯಾಗಿದ್ದು ಕೂಡ ನಾವು ಗಮನಿಸ್ತೇವೆ. ಅವನನ್ನ ಬೈರಮ್ ಖಾನ್ ಅಧಿಕಾರದಿಂದ ಇಳಿಸಿ ಅಲ್ಲಿಂದ ಹಜ್ ಯಾತ್ರೆಗೆ ಕಳಿಸಿದ ಸಂದರ್ಭದಲ್ಲಿ ಮುನೀಮ್ ಖಾನ್ ಅನ್ನ ವಕೀಲನನ್ನಾಗಿ ನೇಮಿಸಲಾಯಿತು. ಪ್ರಶ್ನೆ 13. ಶೇಷಾಸೂರ್ನ ಆಡಳಿತದ ಬಗ್ಗೆ ಯಾವ ಬರಹಗಾರರು ಪ್ರತ್ಯಕ್ಷ ಮಾಹಿತಿಯನ್ನ ನೀಡುತ್ತಾರೆ? ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್, ಪ್ರತ್ಯಕ್ಷ ಮಾಹಿತಿಯನ್ನು ನೀಡುತ್ತಾರೆ. ಆಯ್ಕೆ 1 ಅಬುಲ್ ಫಜಲ್. ಆಯ್ಕೆ 2 ಕಾಫಿ ಖಾನ್. ಆಯ್ಕೆ 3 ಅಬ್ದುಲ್ ಖಾದಿರ್ ಬದೌನಿ. ಆಯ್ಕೆ 4 ಅಬ್ಬಾಸ್ ಖಾನ್ ಶರ್ವಾನಿ. ಇದಕ್ಕೆ ಸರಿಯಾದ ಉತ್ತರ ಅಬ್ಬಾಸ್ ಖಾನ್ ಶರ್ವಾನಿ. ಅಬ್ಬಾಸ್ ಖಾನ್ ಶರ್ವಾನಿ ಇವರ ಪ್ರಸಿದ್ಧ ಕೃತಿ ಯಾವುದು ಅಂದ್ರೆ ತಾರಿಕ್ ಇ ಶೇರ್ಷಾಹಿ. ಶೇಷಃ ವಂಶದ ಆಡಳಿತದ ಕುರಿತಾದಂತಹ ಒಂದು ಅಧ್ಯಯನವನ್ನ ಇವನು 1580 ಸುಮಾರಿನಲ್ಲಿ ಇದನ್ನ ಬರೀತಾನೆ. ಶೇಷ ಆಡಳಿತದ ನಂತರದಲ್ಲಿ ಅಕ್ಬರನ ಆಡಳಿತದಲ್ಲಿ ಕೂಡ ಇವನು ಆಸ್ಥಾನದ ಗೌರವಗಳನ್ನ ಪಡಿತಾ ಇರ್ತಾನೆ. ಹೀಗಾಗಿ ಶೇಷನ ಆಡಳಿತ ಮತ್ತು ಆಡಳಿತಾತ್ಮಕ ಸುಧಾರಣೆಗಳ ಬಗ್ಗೆ ಒಂದು ಖಚಿತ ಮತ್ತು ಸಮಕಾಲೀನ ಮಾಹಿತಿಯನ್ನು ಕೊಡ್ತಕ್ಕಂಥ ಒಬ್ಬ ಲೇಖಕ ಅಬ್ಬಾಸ್ ಖಾನ್ ಶರ್ವಾನಿ. ಪ್ರಶ್ನೆ 4. ಯಾವ ವರ್ಷದಲ್ಲಿ ತಾಳಿಕೋಟೆ ಯುದ್ಧ ನಡೆಯಿತು? ಆಯ್ಕೆ 1 1555. ಆಯ್ಕೆ 2 1567. ಆಯ್ಕೆ 3 1565. ಆಯ್ಕೆ 4 1575. ಇದಕ್ಕೆ ಸರಿಯಾದ ಉತ್ತರ 1565. ಬಹುಶಃ ನಮ್ಮ ಕರ್ನಾಟಕದ ಮತ್ತು ಈ ಭಾಗದ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಸುಲಭದ ಪ್ರಶ್ನೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮದೇ ಭಾಗದ ಒಂದು ಯುದ್ಧ ಆಗಿರೋದ್ರಿಂದ. ಬೇರೆ ಭಾಗದ ನೆಟ್ ಪರೀಕ್ಷೆಯಲ್ಲಿ ಬೇರೆ ಭಾಗದಿಂದ ಹಾಜರಾಗೋರಿಗೆ ಕಷ್ಟ ಆಗುದು. ಇದೇ ರೀತಿ ಬೇರೆ ಭಾಗದಲ್ಲಿ ಈ ತರದ ಯುದ್ಧಗಳ ಬಗ್ಗೆ ಕೇಳಿದಾಗ ನಮಗ್ ಸ್ವಲ್ಪ ಕಷ್ಟ ಆಗ್ಬೋದು. ಹೀಗಾಗಿ ಪ್ರಮುಖ ಯುದ್ಧಗಳು ನಡೆದಂತ ವರ್ಷ ಯಾರ ಮಧ್ಯ ಅನ್ನೋದು ಸ್ವಲ್ಪ ನೋಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಪ್ರಶ್ನೆ 15. ಕಂಬನಿಂದ ಈ ಕೆಳಗಿನ ಯಾವ ಪುಸ್ತಕವು ಬರೆಯಲ್ಪಡಲಿಲ್ಲ? ಆಯ್ಕೆ 1 ಕಂಬ ರಾಮಾಯಣ. ಆಯ್ಕೆ 2 ಮೂವರ್ ಉಲಾ. ಆಯ್ಕೆ 3 ಸದೋಪಕಾರ್ ಅಂತತಿ. ಆಯ್ಕೆ 4 ಏರಳುಪತ್ತು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಮೂವರ್ ಉಳ. ಮೂವರ್ ಉಳ ಅಂದ್ರೆ ತ್ರಿಮೂರ್ತಿಗಳು ಅಥವಾ 3 ಜನ ಅಂತ. ಈ ಒಂದು ಕೃತಿಯಲ್ಲಿ ಚೋಳ ವಂಶಕ್ಕೆ ಸೇರಿದಂತಹ ವಿಕ್ರಮ ಚೋಳ, ಕುಲೋತ್ತುಂಗ ಚೋಳ ಮತ್ತೆ ರಾಜರಾಜ ಚೋಳನ ಬಗ್ಗೆ ಇದರಲ್ಲಿ ಮಾಹಿತಿ ಇದೆ. 3 ಜನರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ಇದು ಕಂಬನಿಂದ ರಚಿಸಲ್ಪಟ್ಟಿದೆ. ಕಂಬ ರಾಮಾಯಣ ಮತ್ತು ಉಳಿದ 2 ಕೃತಿಗಳು ಕಂಬನಿಂದ ರಚಿಸಲ್ಪಟ್ಟಿದ್ದಾವೆ. ಪ್ರಶ್ನೆ 16. ಇಕ್ತ ಎಂಬ ಪದದಿಂದ ಏನನ್ನು ಅರ್ಥ ಮಾಡಿಕೊಳ್ಳಬಹುದು? ಆಯ್ಕೆ 1 ಆರ್ಥಿಕ ಹೊಣೆಗಾರಿಕೆ. ಆಯ್ಕೆ 2 ಸೈನಿಕ ಮತ್ತು ನಾಗರಿಕ ಸೇವೆಗಳಿಗೆ ಪ್ರತಿಯಾಗಿ ನೀಡಿದ ಭೂಮಿ. ಆಯ್ಕೆ 3 ಆಡಳಿತಕ್ಕಾಗಿ ನೀಡಿದ ಕೃಷಿ ಭೂಮಿ. ಆಯ್ಕೆ 4 ಶಿಕ್ದಾರನ್ ಅವರ ನ್ಯಾಯಾಂಗದ ವ್ಯಾಪ್ತಿ. ಶಿಕ್ದಾರನ್ ಅನ್ನೋದು ಒಂದು ಅಧಿಕಾರದ ಹುದ್ದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2. ಅಲ್ತಮಷ್ನ ಅವಧಿಯಲ್ಲಿ ಇಕ್ತಾಗಳನ್ನ ಜಾರಿಗೊಳಿಸಲಾಯಿತು. ಅಲ್ತಮಷ್ನ ಆಡಳಿತಕ್ಕೆ ಸಹಾಯ ಮಾಡ್ತಾ ಇದ್ದಂತಹ ಸೈನಿಕ ಮತ್ತು ನಾಗರಿಕ ಅಧಿಕಾರಿಗಳಿಗೆ ಒಂದಷ್ಟು ಭೂಮಿಯನ್ನ ಜಹಗೀರಾಗಿ ನೀಡುವ ವ್ಯವಸ್ಥೆಯನ್ನ ಜಾರಿಗೆ ತರಲಾಯಿತು. ಇದೇ ವ್ಯವಸ್ಥೆನ ನಾವು ಇಕ್ತಾ ಅಂತ ಕರೀತೇವೆ. ಪ್ರಶ್ನೆ 17. ಭಾರತದಲ್ಲಿ ನಕ್ಷ್ಬಂದಿ ಸಿಲ್ಸಿಲಾವನ್ನು ಪರಿಚಯಿಸಿದವರು ಯಾರು? ಆಯ್ಕೆ 1 ಶಾ ನಿಯಾಮತುಲ್ಲಾ ಖಾದ್ರಿ. ಆಯ್ಕೆ 2 ಶಾ ಅಬ್ದುಲ್ಲಾ ಸತ್ತಾರಿ. ಆಯ್ಕೆ 3 ಖ್ವಾಜಾ ಮುಯಿನುದ್ದೀನ್ ಚಿಸ್ತಿ. ಆಯ್ಕೆ 4 ಖ್ವಾಜಾ ಬಾಖಿ ಬಿಲ್ಲಾ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಖ್ವಾಜಾ ಬಾಖಿ ಬಿಲ್ಲಾ. ಅಕ್ಬರನ ಅವಧಿಯಲ್ಲಿ ಸುಮಾರು 1560 ಸುಮಾರಿನಲ್ಲಿ ಇಂದಿನ ದೆಹಲಿ ಪ್ರದೇಶದಲ್ಲಿ ಈ ನಕ್ಷ್ಬಂದಿ ಸಿಲ್ಸಿಲಾವನ್ನ ಸ್ಥಾಪಿಸಲಾಯಿತು. ಪ್ರಶ್ನೆ 18. ವಸಾಹತು ಶಾಹಿ ಆಡಳಿತದ ಆರಂಭಿಕ ದಿನಗಳಲ್ಲಿ
ಈ ಕೆಳಕಂಡ ಯಾವ ಪ್ರದೇಶವು ಕಲ್ಲುಪ್ಪಿನ ಪ್ರಮುಖ ತಯಾರಿಕಾ ಕೇಂದ್ರವಾಗಿತ್ತು? ಆಯ್ಕೆ 1 ಮೈಸೂರು, ಆಯ್ಕೆ 2 ಉತ್ತರದ ಸರ್ಕಾರಗಳು, ಆಯ್ಕೆ 3 ಬಿಹಾರ, ಆಯ್ಕೆ 4 ಬಂಗಾಳ. ಉತ್ತರದ ಸರ್ಕಾರಗಳು ಅಂತಂದ್ರೆ ಇವತ್ತಿನ ಒರಿಸ್ಸಾದ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಬಿಹಾರ. ಬಿಹಾರ ಪ್ರದೇಶದಲ್ಲಿ ಕಲ್ಲುಪ್ಪು ಅಂದ್ರೆ ಅಡಿಗೆ ಉಪ್ಪಿಗೆ ಸಮಾನಾಂತರವಾಗಿ ಬಳಸಬಹುದಾದಂತಹ ಅಡಿಗೆನಲ್ಲಿ ಬಳಸಬಹುದಂತಹ ಒಂದು ಪದಾರ್ಥವನ್ನ ತಯಾರಿಸ್ತಾ ಇದ್ರು. ನದಿ ನೀರಿನ ಉಪ್ಪಿನ ಬಳಸಬಹುದು. ಪ್ರಶ್ನೆ 19. ಕಂಪನಿಯ ವರ್ಣಚಿತ್ರ ಪಂಥವನ್ನು ಹೀಗೂ ಕರೆಯುತ್ತಾರೆ. ಆಯ್ಕೆ 1 ದೆಹಲಿ ಪಂಥ, ಆಯ್ಕೆ 2 ಮದ್ರಾಸ್ ಪಂಥ, ಆಯ್ಕೆ 3 ಯುರೋಪಿಯನ್ ಪಂಥ, ಆಯ್ಕೆ 4 ಪಟ್ನಾ ಪಂಥ. ಇದಕ್ಕೆ ಸರಿಯಾದ ಉತ್ತರ ಪಟ್ನಾ ಪಂಥ. ಈಸ್ಟ್ ಇಂಡಿಯಾ ಕಂಪನಿ ಇಲ್ಲಿ ಆಡಳಿತವನ್ನು ಆರಂಭಿಸಿದಂತ ಕೆಲವು ದಿನಗಳಲ್ಲಿ ಇದು ವಾರಣಾಸಿ ಮತ್ತೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಚಿತ್ರಕಲೆಗಳನ್ನ ಅವರು ಆರಂಭಿಸೋದು. ಅವ್ರದೇ ಒಂದು ಭಾರತೀಯ ಶೈಲಿ ಮತ್ತೆ ಯುರೋಪಿಯನ್ ಶೈಲಿಯನ್ನ ಬೆರೆಸಿ ಒಂದು ಶೈಲಿಯನ್ನ ಆರಂಭಿಸುವ ಪ್ರಯತ್ನವನ್ನ ಮಾಡಿದ್ರು. ನನ್ನ ಅಂದಿನ ಯುರೋಪಿಯನ್ ಇತಿಹಾಸಕಾರರು ಪಟ್ನಾ ಪಂಥ ಆ ಸ್ಥಳದ ಹೆಸರಿಂದ ಪಟ್ನಾ ಪಂಥ ಅಂತ ಗುರುತಿಸಿದ್ರು. ಪ್ರಶ್ನೆ 20. 1857ರ ದಂಗೆಯ ಯಾವ ನಾಯಕನನ್ನು ಕುರಿತು ಒಬ್ಬ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ ಬ್ರಿಟಿಷರ ನಿಜವಾದ ಶತ್ರು ಎನಿಸಿಕೊಳ್ಳಲು ಯೋಗ್ಯತೆ ಉಳ್ಳವನು ಎಂದು ಹೇಳಿದನು? ಆಯ್ಕೆ 1 ತಾತ್ಯಾ ಟೋಪೆ, ಆಯ್ಕೆ 2 ನಾನಾ ಸಾಹೇಬ, ಆಯ್ಕೆ 3 ಮೌಲ್ವಿ ಅಜೀಮುಲ್ಲಾ, ಆಯ್ಕೆ 4 ಬಾಬು ಕುವರ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಬಾಬು ಕುವರ್ ಸಿಂಗ್. ಬಿಹಾರ ಪ್ರದೇಶದಲ್ಲಿ ಏನು ದಂಗೆಯನ್ನು ಮುನ್ನಡೆಸಿದಂತಹ ವ್ಯಕ್ತಿ. ಪ್ರಶ್ನೆ 21. ಗ್ರೀಸ್ ಹಚ್ಚಿದ ತೋಟಗಳಿಗಿಂತಲೂ ಸಾಮ್ರಾಜ್ಯಗಳ ಉಗಮ ಮತ್ತು ಪತನ ದೊಡ್ಡ ವಿಷಯವೇನಲ್ಲ ಎಂದವರು? ಆಯ್ಕೆ 1 ಕಾರ್ನ್ವಾಲಿಸ್, ಆಯ್ಕೆ 2 ಲಿಟ್ಟನ್, ಆಯ್ಕೆ 3 ಡಿಸ್ರೇಲಿ, ಆಯ್ಕೆ 4 ಮೇಯೋ. ಇದಕ್ಕೆ ಸರಿಯಾದ ಉತ್ತರ ಬೆಂಜಮಿನ್ ಡಿಸ್ರೇಲಿ. ಇಂಗ್ಲೆಂಡಿನ ಪ್ರಧಾನಮಂತ್ರಿ ಆಗಿದ್ದಂತಹ ಬೆಂಜಮಿನ್ ಡಿಸ್ರೇಲಿ 1857ರ ದಂಗೆಯ ತೀವ್ರತೆಯನ್ನ ನೋಡಿ ಅದನ್ನ ಅರ್ಥ ಮಾಡಿಕೊಂಡು ಯಾವುದೇ ಸಾಮ್ರಾಜ್ಯಗಳ ಉಗಮ ಮತ್ತೆ ಪತನ ಅನ್ನೋದು ಈ ಒಂದು ಸಣ್ಣ ವಿಷಯದ ಈ ಒಂದು ವದಂತಿಯ ಮುಂದೆ ಏನೂ ಅಲ್ಲ ಅನ್ನೋ ಅಭಿಪ್ರಾಯವನ್ನ ನೀಡ್ತಾರೆ. ಪ್ರಶ್ನೆ 22. ಈ ಕೆಳಗಿನ ಉಪನಿಷತ್ತುಗಳಲ್ಲಿ ಯಾವುದನ್ನು ವೈದಿಕವಲ್ಲದ ಉಪನಿಷತ್ತು ಎಂದು ಕರೆಯಲಾಗದು? ಆಯ್ಕೆ 1 ಜಾಬಾಲ ಉಪನಿಷತ್, ಆಯ್ಕೆ 2 ಗಾರ್ಭ ಉಪನಿಷತ್, ಆಯ್ಕೆ 3 ಸುಬಲ ಉಪನಿಷತ್, ಆಯ್ಕೆ 4 ಕೇನ ಉಪನಿಷತ್. ಇದಕ್ಕೆ ಸರಿಯಾದ ಉತ್ತರ ಕೇನ ಉಪನಿಷತ್. ಪ್ರಶ್ನೆ 23. ಈ ಕೆಳಕಂಡವರಲ್ಲಿ ಯಾರು 1874ರಲ್ಲಿ ಭಾರತ ಶ್ರಮಜೀವಿ ಎಂಬ ನಿಯತಕಾಲಿಕವನ್ನ ಆರಂಭಿಸಿದರು? ಆಯ್ಕೆ 1 NM ಲೋಖಂಡೆ, ಆಯ್ಕೆ 2 ಶಶಿಪಾದ್ ಬ್ಯಾನರ್ಜಿ, ಆಯ್ಕೆ 3 WC ಬ್ಯಾನರ್ಜಿ, ಆಯ್ಕೆ 4 ಬಾಲಗಂಗಾಧರ ತಿಲಕ್. ಇದಕ್ಕೆ ಸರಿಯಾದ ಉತ್ತರ ಶಶಿಪಾದ್ ಬ್ಯಾನರ್ಜಿ. ಆರಂಭಿಕ ಮಂದಗಾಮಿಗಳಿಗೆ ಸ್ಫೂರ್ತಿ ನೀಡಿದಂತಹ ಒಬ್ಬ ಆರ್ಥಿಕ ರಾಷ್ಟ್ರೀಯತೆಯನ್ನು ಉತ್ತೇಜಿಸಿದಂತಹ ವ್ಯಕ್ತಿಗಳ ಸಾಲಿನಲ್ಲಿ ಇವರು ಕೂಡ ನಮಗೆ ಕಂಡು ಬರ್ತಾರೆ. ಪ್ರಶ್ನೆ 24. ಭಾರತದಲ್ಲಿ ಬ್ರಿಟಿಷರು ಜಾರಿಗೊಳಿಸಿದ ಚಾರ್ಟರ್ ಕಾಯ್ದೆಗಳ ಒಟ್ಟು ಸಂಖ್ಯೆ ಎಷ್ಟು? ಆಯ್ಕೆ 1 2, ಆಯ್ಕೆ 2 4, ಆಯ್ಕೆ 3 6, ಆಯ್ಕೆ 4 8. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4. 1793, 1813, 1833, 1853 ಒಟ್ಟು 4 ಚಾರ್ಟರ್ ಕಾಯ್ದೆಗಳನ್ನ ಬ್ರಿಟಿಷರು ಭಾರತದಲ್ಲಿ ಜಾರಿಗೊಳಿಸಿದರು. ಪ್ರಶ್ನೆ 25. ಮಾನವ ಕುಲಕ್ಕೆ ಒಂದೇ ಧರ್ಮ, ಒಂದೇ ಜಾತಿ ಮತ್ತು ಒಬ್ಬನೇ ದೇವರು ಎಂಬುದು ಯಾರ ಬೋಧನೆಯ ಕೇಂದ್ರ ತಿರುವಾಗಿದೆ? ಆಯ್ಕೆ 1 ಈಶ್ವರಚಂದ್ರ ವಿದ್ಯಾಸಾಗರ್, ಆಯ್ಕೆ 2 ಸ್ವಾಮಿ ವಿವೇಕಾನಂದ, ಆಯ್ಕೆ 3 ನಾರಾಯಣ ಗುರು, ಆಯ್ಕೆ 4 ಜ್ಯೋತಿಬಾ ಫುಲೆ. ಇದಕ್ಕೆ ಸರಿಯಾದ ಉತ್ತರ ನಾರಾಯಣ ಗುರು. ನಾರಾಯಣ ಗುರುರವರು ಸ್ಥಾಪನೆ ಮಾಡಿದಂತಹ SNDP ಯ ಮೂಲ ಮತ್ತು ಕೇಂದ್ರ ತತ್ವ ಅದು ಈ ಸಾಲುಗಳಲ್ಲಿ ನಾವು ಕಾಣ್ತೇವೆ. ಮಾನವ ಕುಲಕ್ಕೆ ಒಂದೇ ಧರ್ಮ, ಒಂದೇ ಜಾತಿ ಹಾಗೂ ಒಬ್ಬನೇ ದೇವರು. ಪ್ರಶ್ನೆ 26.
ನೀಲದರ್ಪಣ ನಾಟಕವನ್ನು ಬರೆದವರು? ಆಯ್ಕೆ 1 ಬಂಕಿಮಚಂದ್ರ ಚಟರ್ಜಿ, ಆಯ್ಕೆ 2 ಲಾಲಾ ಲಜಪತ್ ರಾಯ್, ಆಯ್ಕೆ 3 ಗೋಪಾಲ ಹರಿ ದೇಶ್ಮುಖ್, ಆಯ್ಕೆ 4 ದೀನಬಂಧು ಮಿತ್ರ. ಇದಕ್ಕೆ ಸರಿಯಾದ ಉತ್ತರ ದೀನಬಂಧು ಮಿತ್ರ. 1860ರ ದಶಕದಲ್ಲಿ ನಡೆದಂತಹ ಬಂಗಾಳದಲ್ಲಿ ಮತ್ತೆ ಇವತ್ತಿನ ಬಾಂಗ್ಲಾದೇಶದ ಪ್ರದೇಶಗಳಲ್ಲಿ ನಡೆದಂತಹ ನೀಲಿ ಬೆಳೆಗಾರರ ದಂಗೆಯನ್ನ ಕುರಿತು ಈ ನೀಲದರ್ಪಣ ಕೃತಿಯನ್ನ ರಚಿಸಲಾಯಿತು. ಪ್ರಶ್ನೆ 27. 1971ರ 25ನೇ ತಿದ್ದುಪಡಿ ಮತ್ತು 1976ರ 42ನೇ ತಿದ್ದುಪಡಿಗಳು ಈ ವಿಷಯಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತವೆ. ಆಯ್ಕೆ 1 ಮೂಲಭೂತ ಹಕ್ಕುಗಳು, ಆಯ್ಕೆ 2 ನಿರ್ದೇಶಕ ತತ್ವಗಳು, ಆಯ್ಕೆ 3 ಮಹಿಳೆಯರ ಆಸ್ತಿ ಹಕ್ಕುಗಳು, ಆಯ್ಕೆ 4 ಮೇಲಿನ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ನಿರ್ದೇಶಕ ತತ್ವಗಳು. ನಾವು ಮೂಲಭೂತ ಕರ್ತವ್ಯಗಳು ಅಂತ ಏನ್ ಕರಿತೀವಿ, ಮೂಲಭೂತ ಕರ್ತವ್ಯಗಳನ್ನು ಈ ತಿದ್ದುಪಡಿಗಳ ಮುಖಾಂತರವೇ ಜಾರಿಗೊಳಿಸಲಾಯಿತು ಮತ್ತು ಇದರಲ್ಲಿರ್ತಕ್ಕಂಥ ಅಂಶಗಳು ಬಹುತೇಕವಾಗಿ ತಿದ್ದುಪಡಿ ಮಾಡಿದ್ದು ನೀತಿ ನಿರ್ದೇಶಕ ತತ್ವಗಳಲ್ಲಿ ತಿಳಿಸಿದಂತಹ ವಿಚಾರಗಳಿಗೆ ಕುರಿತಾಗಿ. ಪ್ರಶ್ನೆ 28. ಒಬ್ಬ ಸಂಶೋಧಕನಿಗೆ ಏನನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಹೇಗೆ ಆಯ್ಕೆ ಮಾಡಿಕೊಳ್ಳಬೇಕು ಮತ್ತು ಅದನ್ನು ಹೇಗೆ ವಿಭಾಗಿಸಬೇಕು ಎಂದು ತಿಳಿದಿರದಿದ್ದರೆ ಅದು ಕೇವಲ ಸಮಯ ವ್ಯರ್ಥ ಮಾಡಿದಂತೆ ಎಂದು ಬರೆದವರು? ಆಯ್ಕೆ 1 E.H. ಕಾರ್, ಆಯ್ಕೆ 2 ಬಿ ಶೇಖ್ ಅಲಿ, ಆಯ್ಕೆ 3 G.C. ಪಾಂಡೆ, ಆಯ್ಕೆ 4 ಮೇಲಿನ ಯಾರು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಬಿ ಶೇಖ್ ಅಲಿ. ಬಿ ಶೇಖ್ ಅಲಿ ಅವರು ತಮ್ಮ ಪ್ರಮುಖ ಕೃತಿಯಾದಂತಹ ಹಿಸ್ಟೋರಿಗ್ರಫಿ ಅಂಡ್ ಇಟ್ಸ್ ಮೆಥಡ್ಸ್ ನಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಪ್ರಶ್ನೆ 29. ಈ ಕೆಳಕಂಡ ಕೃತಿಗಳಲ್ಲಿ ಯಾವುದು ಆರ್ಯಭಟನಿಂದ ರಚಿತವಾಗಿಲ್ಲ? ಆಯ್ಕೆ 1 ಆರ್ಯಭಟೀಯ, ಆಯ್ಕೆ 2 ಆರ್ಯಸ್ತ ಶತ, ಆಯ್ಕೆ 3 ಬ್ರಹ್ಮ ಸಿದ್ಧಾಂತ, ಆಯ್ಕೆ 4 ದಶಗೀತಿಕ ಸೂತ್ರ. ಇದಕ್ಕೆ ಸರಿಯಾದ ಉತ್ತರ ಬ್ರಹ್ಮ ಸಿದ್ಧಾಂತ. ಈ ಬ್ರಹ್ಮ ಸಿದ್ಧಾಂತ ಕೃತಿಯನ್ನು ಹೊರತುಪಡಿಸಿ 3 ಕೃತಿಗಳು ಆರ್ಯಭಟನಿಂದ ರಚನೆ ಆಗಿದ್ದಾವೆ. ಬ್ರಹ್ಮ ಸಿದ್ಧಾಂತ ಬ್ರಹ್ಮಗುಪ್ತನಿಂದ ರಚನೆ ಆಗಿದೆ. ಪ್ರಶ್ನೆ 30. ಈ ಕೆಳಕಂಡವರಲ್ಲಿ ಯಾರು ಬಂಗಾಳದ ಮೊದಲ ಸರ್ವೇಯರ್ ಜನರಲ್ ಆಗಿದ್ದರು? ಆಯ್ಕೆ 1 ಬುಕಾನನ್, ಆಯ್ಕೆ 2 ವಿಲಿಯಂ ಜೋನ್ಸ್, ಆಯ್ಕೆ 3 ಜೇಮ್ಸ್ ರನೆಲ್, ಆಯ್ಕೆ 4 ಜಾರ್ಜ್ ಫೋಸ್ಟರ್. ಇದಕ್ಕೆ ಸರಿಯಾದ ಉತ್ತರ ಜೇಮ್ಸ್ ರನೆಲ್. ಖಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೊಳಿಸುವುದರ ಜೊತೆಗೇನೆ ಬಂಗಾಳದಲ್ಲಿ ಸರ್ವೆ ಇಲಾಖೆಯನ್ನು ಕೂಡ ಆರಂಭಿಸಲಾಯಿತು. ಆ ಸರ್ವೆ ಇಲಾಖೆಯ ಮೊದಲ ಸರ್ವೇಯರ್ ಜನರಲ್ ಆಗಿ ನೇಮಕರಾದಂತವರು ಜೇಮ್ಸ್ ರನೆಲ್. ಪ್ರಶ್ನೆ 31. ಇತಿಹಾಸದ ಪಿತಾಮಹನಾದ ಹೆರೋಡಟಸ್ ನು ಇದರ ಕುರಿತಾಗಿ ಬರೆದಿದ್ದಾನೆ. ಆಯ್ಕೆ 1 ಅಥೆನ್ಸ್ ಮತ್ತು ಸ್ಪಾರ್ಟಾಗಳ ಯುದ್ಧ, ಆಯ್ಕೆ 2 ಗುಲಾಮರ ಯುದ್ಧ, ಆಯ್ಕೆ 3 ರೋಮನ್ನರ ಯುದ್ಧ, ಆಯ್ಕೆ 4 ಚೀನಿಯರ ಯುದ್ಧ. ಸರಿಯಾದ ಉತ್ತರ ಕೀ ಆನ್ಸರ್ಸ್ ಪ್ರಕಾರ ಆಪ್ಷನ್ 1 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅಥೆನ್ಸ್ ಅಂಡ್ ಸ್ಪಾರ್ಟಿಯನ್ ವಾರ್ ಅನ್ನೋದು UGC ನೆಟ್ ಅಫಿಷಿಯಲ್ ಕೀ ಆನ್ಸರ್ ನಲ್ಲಿ ಇರೋದು. ಆದ್ರೆ ಹೆರೋಡಟಸ್ ಬರೆದಿರೋದು ಗ್ರೀಕೋ ಪರ್ಷಿಯನ್ ವಾರ್ಸ್ ಬಗ್ಗೆ, ಕ್ರಿಸ್ತಪೂರ್ವ 499ರಿಂದ 479ರ ಅವಧಿಯಲ್ಲಿ ನಡೆದಂತಹ ಗ್ರೀಸ್ ರಾಜ್ಯಗಳು ಮತ್ತೆ ಪರ್ಷಿಯಾ ಸಾಮ್ರಾಜ್ಯದ ನಡುವಿನ ಯುದ್ಧಗಳ ಬಗ್ಗೆ ಬರೆದಿರೋದು. ಆದ್ರೆ ಕೀ ಆನ್ಸರ್ ಅಲ್ಲಿ ಇದ್ದಿದ್ದು ಅಥೆನ್ಸ್ ಅಂಡ್ ಸ್ಪಾರ್ಟಿಯನ್ ವಾರ್ ಅಂತ. ಆಕ್ಚುಲಿ ಅಥೆನ್ಸ್ ಅಂಡ್ ಸ್ಪಾರ್ಟಿಯನ್ ವಾರ್ ಬಗ್ಗೆ ಬರೆದಿರೋದು ಹೆರೋಡಟಸ್ ಅಲ್ಲ, ಟ್ಯೂಸಿಡೈಟ್ಸ್. ಅದು ಯಾಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ. ಬಟ್ ಹೆರೋಡಟಸ್ ಬರೆದಿರೋದು ಗ್ರೀಕೋ ಪರ್ಷಿಯನ್ ವಾರ್, ಅಂದ್ರೆ ಗ್ರೀಕ್ ಮತ್ತು ಪರ್ಷಿಯಾ ಸಾಮ್ರಾಜ್ಯಗಳ ನಡುವಿನ ಯುದ್ಧದ ಬಗ್ಗೆ. ಪ್ರಶ್ನೆ 32. ಮಹಿಳೆಯನ್ನು ತಾಯಿ ಹೇಗೆ ಇದ್ದಾಳೋ ಮತ್ತು ತಾಯಿ ಹೇಗೆ ಇರುತ್ತಾಳೋ ಎಂಬಂತೆ ಚಿತ್ರಿಸಿರುವ ಕೃತಿ. ಆಯ್ಕೆ 1 ಆನಂದ ಮಠ, ಆಯ್ಕೆ 2 ಮಹಿಳೆಯರು ಮತ್ತು ಪುರುಷರ ನಡುವಿನ ಹೋಲಿಕೆಗಳು, ಆಯ್ಕೆ 3 ಮನುಸ್ಮೃತಿ, ಆಯ್ಕೆ 4 ಅರ್ಥಶಾಸ್ತ್ರ. ಇದಕ್ಕೆ ಸರಿಯಾದ ಉತ್ತರ ಆನಂದ ಮಠ. ಭಾರತ ಮಾತೆ ಮತ್ತು ಭೂಮಿ, ಮನುಷ್ಯ ಎಲ್ಲವೂ ಕೂಡ ತಾಯಿಯ ಸ್ವರೂಪದ ಬಗ್ಗೆ ಅವರು ವಿವರಣೆ ಕೊಡ್ಬೇಕಾದ್ರೆ ಈ ಒಂದು ಭಾವಾರ್ಥದಲ್ಲಿ ತಿಳಿಸ್ತಾರೆ. ಪ್ರಶ್ನೆ 33.
3 ನಾನು ಯಾರೊಂದಿಗೆ ಇದ್ದೇನೆ, ಒಡನಾಟದಲ್ಲಿದ್ದೇನೆ ಎಂದರೆ ಅವರನ್ನು ಜನಸಾಮಾನ್ಯರು ನೋಡುವ ಸಾಧ್ಯತೆ ಇಲ್ಲ. ಆದರೂ ಸಹ ಜನಸಾಮಾನ್ಯರು ಅವರನ್ನು ದೇವರಂತೆ ಪೂಜಿಸುತ್ತಾರೆ ಮತ್ತು ಅವರು ಸಾರ್ವಜನಿಕರ ಎಲ್ಲಾ ನಾಡಿಮಿಡಿತವನ್ನು ಅರ್ಥ ಮಾಡಿಕೊಂಡಿದ್ದೇವೆ ಎಂದು ಭಾವಿಸಿದ್ದಾರೆ ಎಂದು ಲಾರ್ಡ್ ರಿಪ್ಪನ್ ನನಗೆ ಅನಿಸಿಕೆಯನ್ನು ತಿಳಿಸಿದವರು. ಆಯ್ಕೆ 1 ಇಒ ಹ್ಯೂಮ್, ಆಯ್ಕೆ 2 ಲಜಪತ್ ರಾಯ್, ಆಯ್ಕೆ 3 ಆರ್ ಪಾಮೇದತ್, ಆಯ್ಕೆ 4 ವೆಡರ್ ಬರ್ನ್. ಇದಕ್ಕೆ ಸರಿಯಾದ ಉತ್ತರ ಇಒ ಹ್ಯೂಮ್. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋ ಒಂದು ದೊಡ್ಡ ಒಂದು ಅಖಿಲ ಭಾರತ ಮಟ್ಟದ ಸಂಸ್ಥೆಯಿಂದ ಸ್ಥಾಪನೆ ಮಾಡುವುದರ ಸಾಧ್ಯತೆಗಳನ್ನ ಪರಿಶೀಲನೆ ಮಾಡ್ತಾ ಇರಬೇಕಾದ್ರೆ ಈ ಒಂದು ಸಂದರ್ಭ ಬರುತ್ತೆ. ಪ್ರಶ್ನೆ 34. ಪ್ರತ್ಯೇಕ ಆಂಧ್ರ ರಚನೆಗಾಗಿ ಆಮರಣಾಂತ ಉಪವಾಸ ಸತ್ಯಾಗ್ರಹ ಕೈಗೊಂಡ ಪೊಟ್ಟಿ ಶ್ರೀರಾಮುಲು ಅವರು ಮರಣಿಸಿದ್ದು. ಆಯ್ಕೆ 1 1952 ಸೆಪ್ಟೆಂಬರ್ 19, ಆಯ್ಕೆ 2 1952 ಅಕ್ಟೋಬರ್ 19, ಆಯ್ಕೆ 3 1952 ನವೆಂಬರ್ 19, ಆಯ್ಕೆ 4 1952 ಡಿಸೆಂಬರ್ 19. ಇದಕ್ಕೆ ಸರಿಯಾದ ಉತ್ತರ 1952 ಡಿಸೆಂಬರ್ 15ರಂದು ಪೊಟ್ಟಿ ಶ್ರೀರಾಮುಲು ಅವರು ಮರಣ ಹೊಂದಿದ್ರು. ಹೀಗಾಗಿ ಯಾವುದೇ ಆಯ್ಕೆ ಸರಿಯಾಗಿ ಇಲ್ಲದೆ ಇರೋದ್ರಿಂದಾಗಿ ಈ ಒಂದು ಪ್ರಶ್ನೆಯನ್ನ ಕೈ ಬಿಡಲಾಗಿದೆ. ಯುಜಿಸಿ ಪರೀಕ್ಷೆಯ ಕೀ ಆನ್ಸರ್ಗಳ ಪ್ರಕಾರ ಇದನ್ನ ಕೈ ಬಿಡಲಾಗಿದೆ. ಸರಿಯಾದ ಉತ್ತರ 1952 ಡಿಸೆಂಬರ್ 15. ಪ್ರಶ್ನೆ 35. ಕಾರ್ಖಾನೆಗಳು ಯಾವುದೇ ಶಾಲೆಗಳು ಅಥವಾ ಕಾಲೇಜುಗಳಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ರಾಷ್ಟ್ರದ ಚಟುವಟಿಕೆಗಳಿಗೆ ಕೊಡುಗೆ ನೀಡುತ್ತವೆ ಎಂದು ಬರೆದವರು. ಆಯ್ಕೆ 1 ಜಿ.ವಿ. ಜೋಶಿ, ಆಯ್ಕೆ 2 ಎಂ.ಜಿ. ರಾನಡೆ, ಆಯ್ಕೆ 3 ದಾದಾಬಾಯ್ ನವರೋಜಿ, ಆಯ್ಕೆ 4 ಜಿ.ವಿ. ಸುಬ್ರಹ್ಮಣ್ಯ ಅಯ್ಯರ್. ಇದಕ್ಕೆ ಸರಿಯಾದ ಉತ್ತರ ಎಂ.ಜಿ. ರಾನಡೆ. ಆರಂಭಿಕ ದಿನಗಳಲ್ಲಿ ಭಾರತದ ಆರ್ಥಿಕತೆ ಮತ್ತು ವಸಾಹತುಶಾಹಿ ಆರ್ಥಿಕ ನೀತಿಗಳ ಕುರಿತಾಗಿ ಲೇಖನಗಳನ್ನ ಬರಿತಾ ಇದ್ದಂತಹ ಪ್ರಮುಖರಲ್ಲಿ ಒಬ್ಬರಾದಂತಹ ಎಂ.ಜಿ. ರಾನಡೆ ಅವರು ಈ ಒಂದು ಅಭಿಪ್ರಾಯವನ್ನು ಕೊಡ್ತಾರೆ. ಭಾರತದ ಆರ್ಥಿಕ ಬೆಳವಣಿಗೆಯು ಭಾರತದ ಚಟುವಟಿಕೆಗಳಿಗೆ ಹೆಚ್ಚಿನ ಸ್ಫೂರ್ತಿಯನ್ನು ತುಂಬಬಲ್ಲದು ಅಂತ. ಪ್ರಶ್ನೆ 36. ಸ್ವದೇಶಿ ಚಳವಳಿಯ ಸಂದರ್ಭದಲ್ಲಿ ಬಾರಿಸಾಲ್ ನಲ್ಲಿ ಸ್ವದೇಶ ಬಾಂಧವ ಸಮಿತಿಯನ್ನು ಸ್ಥಾಪಿಸಿದವರು ಯಾರು? ಆಯ್ಕೆ 1 ಮೋತಿಲಾಲ್ ಘೋಷ್, ಆಯ್ಕೆ 2 ನೀಲ್ ರತ್ನ ಸರ್ಕಾರ್, ಆಯ್ಕೆ 3 ಅಶ್ವಿನಿ ಕುಮಾರ್ ದತ್, ಆಯ್ಕೆ 4 ಕೃಷ್ಣ ಕುಮಾರ್ ಮಿತ್ರ. ಇದಕ್ಕೆ ಸರಿಯಾದ ಉತ್ತರ ಅಶ್ವಿನಿ ಕುಮಾರ್ ದತ್. 1905 ಆಗಸ್ಟ್ 6ರಂದು ಅಶ್ವಿನಿ ಕುಮಾರ್ ದತ್ ಅವರು ಸ್ವದೇಶ್ ಬಾಂಧವ ಸಮಿತಿಯನ್ನ ಸ್ವದೇಶಿ ಚಳವಳಿಯನ್ನ ಮುನ್ನಡೆಸೋದಕ್ಕೋಸ್ಕರ ಸ್ಥಾಪನೆ ಮಾಡಿದರು. ಪ್ರಶ್ನೆ 37. ಈ ಕೆಳಕಂಡವರಲ್ಲಿ ಯಾರು ಮ್ಯಾಜಿನಿಯ ಆತ್ಮಕಥೆಯನ್ನು ಬರೆದಿದ್ದಾರೆ? ಆಯ್ಕೆ 1 ಲಾಲಾ ಹರ್ದಯಾಳ್, ಆಯ್ಕೆ 2 ಮದನ್ ಲಾಲ್ ಧಿಂಗ್ರಾ, ಆಯ್ಕೆ 3 ವಿ.ಡಿ. ಸಾವರ್ಕರ್, ಆಯ್ಕೆ 4 ರಾಶ್ ಬಿಹಾರಿ ಬೋಸ್. ಇದಕ್ಕೆ ಸರಿಯಾದ ಉತ್ತರ ವಿ.ಡಿ. ಸಾವರ್ಕರ್. 1905ರಿಂದ 1907ರವರೆಗೆ ಇಂಗ್ಲೆಂಡ್ ನಲ್ಲಿ ಇದ್ದಾಗ ಅವರು ಬರೆದಂತಹ ಕೃತಿಗಳಲ್ಲಿ ಅತ್ಯಂತ ಪ್ರಮುಖವಾಗಿರೋದು ಅಂತಂದ್ರೆ 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋದು. ಅದೇ ರೀತಿ ಅವರ ಇತರೆ ಕೃತಿಗಳಲ್ಲಿ ಪ್ರಮುಖ ಸ್ಥಾನದಲ್ಲಿ ನಾವು ಕಂಡಿರುವುದು ಮ್ಯಾಜಿನಿಯ ಆತ್ಮಕಥೆ. ಪ್ರಶ್ನೆ 38. ಗತಕಾಲವು ಸ್ಥಿರವಾಗಿರುತ್ತದೆ, ಆದರೆ ಗತಕಾಲದ ಕುರಿತಾದ ಬರವಣಿಗೆಗಳು ಬದಲಾಗುತ್ತವೆ. ಈ ಹೇಳಿಕೆಯು ಕಂಡುಬರುವುದು ಆಯ್ಕೆ 1 ಇ.ಎಚ್. ಕಾರ್ ರವರ ವಾಟ್ ಈಸ್ ಹಿಸ್ಟರಿ ಕೃತಿಯಲ್ಲಿ, ಆಯ್ಕೆ 2 2001ರ ಯುಜಿಸಿಯ ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರ ಕುರಿತಾದ ಮಾದರಿ ಪಠ್ಯಕ್ರಮದಲ್ಲಿ, ಆಯ್ಕೆ 3 ಜಾಕೆಸ್ ಡೆರಿಡಾ ಅವರ ಆಫ್ ಗ್ರಾಮಟಾಲಜಿ ಕೃತಿಯಲ್ಲಿ, ಆಯ್ಕೆ 4 ಮೈಕೆಲ್ ಫೌಕಾಲ್ಟ್ಸ್ ನ ದ ಆರ್ಕಿಯಾಲಜಿ ಆಫ್ ನಾಲೆಡ್ಜ್ ಕೃತಿಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 2001ರಲ್ಲಿ ಯುಜಿಸಿ ಪ್ರಕಟಿಸಿದ ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರ ಕುರಿತಾದ ಮಾದರಿ ಪಠ್ಯಕ್ರಮದ ಪೀಠಿಕೆಯಲ್ಲಿ. ಪ್ರಶ್ನೆ 39. ಇತಿಹಾಸದ ಆನಲ್ಸ್ ಪಂಥದೊಂದಿಗೆ ಈ ಕೆಳಕಂಡವರಲ್ಲಿ ಯಾರು ಸಂಬಂಧಿಸಿದ್ದಾರೆ? ಆಯ್ಕೆ 1 ಲೂಸಿನ್ ಫೆಬರ್, ಆಯ್ಕೆ 2 ಕಾರ್ಲ್ ಮಾರ್ಕ್ಸ್, ಆಯ್ಕೆ 3 ಲೂಯಿಸ್ ಡುಮಾಂಟ್, ಆಯ್ಕೆ 4 ಅರ್ನಾಲ್ಡ್ ಟಾಯನ್ಬಿ. ಇದಕ್ಕೆ ಸರಿಯಾದ ಉತ್ತರ
ಲೂಸಿಯನ್ ಫೆಬರ್. ಆನಲ್ಸ್ ಪಂಥದ ಸ್ಥಾಪಕರಲ್ಲಿ ಒಬ್ಬರು ಅಂತಂದ್ರೆ ಇವ್ರ ಹೆಸರಾಗ್ತಾರೆ. ಪ್ರಶ್ನೆ 40. ಓರಿಯೆಂಟಲಿಸಂ ಅಥವಾ ಪೌರಾತ್ಯವಾದ ಎಂಬುದು ನೈಸರ್ಗಿಕ ನಿಯಮಗಳು ಮತ್ತು ನಿಸರ್ಗದ ಅಸ್ತಿತ್ವ ಹಾಗೂ ನಿಸರ್ಗವನ್ನು ಅರಿತುಕೊಳ್ಳುವ ಮನುಷ್ಯನ ಇತಿಮಿತಿಗಳ ನಡುವಿನ ವ್ಯತ್ಯಾಸ ಮತ್ತು ಪೌರಾತ್ಯವಾದ ಎನ್ನುವುದು ಒಂದು ಆಕಸ್ಮಿಕ ಎಂಬ ಅಭಿಪ್ರಾಯವನ್ನು ನೀಡಿದವರು. ಆಯ್ಕೆ 1 ಗಾಯತ್ರಿ ಸಿ ಸ್ಪಿವಾಕ್, ಆಯ್ಕೆ 2 ಕೇಟ್ ಕ್ಯೂರಿ, ಆಯ್ಕೆ 3 ಮ್ಯಾಕ್ಸ್ ಮ್ಯೂಲರ್, ಆಯ್ಕೆ 4 ಎಡ್ವರ್ಡ್ ವಿ ಸೈತ್. ಸರಿಯಾದ ಉತ್ತರ ಎಡ್ವರ್ಡ್ ಡಬ್ಲ್ಯೂ ಸೈತ್. ಪೋಸ್ಟ್ ಮಾಡರ್ನಿಸಂ ಅಂತ ಏನ್ ಕರಿತೀವಿ, ಆಧುನಿಕೋತ್ತರವಾದದ ಒಂದು ಪ್ರಮುಖ ಪರಿಕಲ್ಪನೆಯನ್ನ ನಾವಿಲ್ಲಿ ಕಾಣ್ತೇವೆ. ನಿಸರ್ಗವಾದ, ನೈಸರ್ಗಿಕ ರಚನೆ, ಮನುಷ್ಯನು ನಿಸರ್ಗವನ್ನು ಅರ್ಥ ಮಾಡಿಕೊಳ್ಳಬಹುದಾದಂತಹ ಇತಿಮಿತಿಗಳು ಅನ್ನೋದು. ಇಲ್ಲಿವರೆಗೆ ನಾವು 2023 ಡಿಸೆಂಬರ್ 6ರಲ್ಲಿ ಕೇಳಿದಂತಹ ನೇರ ಆಯ್ಕೆ ಮಾದರಿ ಅಥವಾ ಏಕ ಆಯ್ಕೆ ಮಾದರಿ ಪ್ರಶ್ನೆಗಳನ್ನ ನಾವಿಲ್ಲಿ ಗಮನಿಸಿದ್ವಿ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಾಕ್ಟೀಸ್ ಟೆಸ್ಟ್ ನ ಲಿಂಕ್ ಅನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಬಹುದು. ಮತ್ತೆ ಈ PPT ನಾನೇನ್ ಬಳಸ್ಕೊಂಡಿದ್ದೀನಿ ಅದನ್ನ ಸ್ಟಡಿ ಮೆಟೀರಿಯಲ್ ತರ PDF ರೂಪದಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆಸಕ್ತರು ಬಳಸ್ಕೊಳ್ಬಹುದು. ಧನ್ಯವಾದಗಳು.